ಬ್ಲಾಕ್ ಕಲರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಆಕ್ಸಿಡೆಂಟ್ ತಂದು ಕೊಡುತ್ತೆ, ಇನ್ನೊಂದು ಆರೋಗ್ಯನ ಹಾಳು ಮಾಡುತ್ತೆ. ಆದ್ರಿಂದ ಏನ್ ಮಾಡ್ಬೇಕು ಅಂದ್ರೆ ಸ್ಟವ್ ಕೆಳಗಡೆ. ನಮಸ್ಕಾರ ವಿಶಾಲಣ್ಣ. ನಮಸ್ಕಾರ ಮಂಜುನಾಥ್. ನೆಮ್ಮದಿ ವಾಸ್ತುಗೆ ಸ್ವಾಗತ. ಥ್ಯಾಂಕ್ ಯು. ಈ ವಾಸ್ತುಲಿ ಕಲರ್ ಕೂಡ ಇಂಪಾರ್ಟೆಂಟ್ ಆಗುತ್ತಾ? ಹೌದು, ಕಲರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಗೂಗಲ್ ಅಲ್ಲಿ ಕೂಡ 5 ಕಲರ್ ನ ಬಳಸಿದ್ದಾರೆ. ಯಾಕೆಂದ್ರೆ ಉತ್ತರ ದಿಕ್ಕಿನ ಕಲರ್ ಬಂದು ಬ್ಲೂ, ಅದು ಆಪರ್ಚುನಿಟಿ ತಂದ್ಕೊಡುತ್ತೆ. ಪೂರ್ವ ದಿಕ್ಕಿನ ಕಲರ್ ಬಂದು ಗ್ರೀನ್, ಅದು ರೆಫರಲ್ ಬಿಸಿನೆಸ್ ನ ತಂದ್ಕೊಡುತ್ತೆ. ಆಗ್ನೇಯ ದಿಕ್ಕಿನ ಕಲರ್ ಬಂದು ರೆಡ್, ಮನಿ ಫ್ಲೋ ನ ಜಾಸ್ತಿ ಮಾಡುತ್ತೆ. ನೈಋತ್ಯ ದಿಕ್ಕಿನ ಕಲರ್ ಬಂದು ಯೆಲ್ಲೋ, ಸ್ಟೆಬಿಲಿಟಿನ ತಂದ್ಕೊಡುತ್ತೆ. ಪಶ್ಚಿಮ ದಿಕ್ಕಿನ ಕಲರ್ ಬಂದು ವೈಟ್ ಮತ್ತೆ ಗ್ರೇ, ಇದೇನಾಗುತ್ತೆ ಸಕ್ಸಸ್ ನ ತಂದ್ಕೊಡುತ್ತೆ ಮತ್ತೆ ಪ್ರಾಫಿಟ್ ನ ತಂದ್ಕೊಡುತ್ತೆ. ಆದ್ರಿಂದ ಗೂಗಲ್ ಅವರು ಕೂಡ 5 ಎಲಿಮೆಂಟ್ ನ ಮ್ಯಾಚ್ ಮಾಡಕ್ಕೋಸ್ಕರನೇ 5 ಕಲರ್ ನ ಇಟ್ಟಿದ್ದಾರೆ. ಓಕೆ, ಈ ಕಿಚನ್ ಅಲ್ಲಿ ಬ್ಲಾಕ್ ಕಲರ್ ಕಲ್ ಹಾಕಿರ್ತಾರಲ್ಲ ಸ್ಲ್ಯಾಬ್, ಸೊ ಅದು ಯಾವ ರೀತಿ ಒಳ್ಳೇದಾ ಕೆಟ್ಟದ ಅಂತ ಹೇಳ್ತೀನಿ. ಸೌತ್ ಈಸ್ಟಿನ ಕಲರ್ ಬಂದು ರೆಡ್, ಆದ್ರಿಂದ ಏನ್ ಮಾಡ್ಬೇಕು, ರೆಡ್ ಕಲರ್ ಯಾರು ಯೂಸ್ ಮಾಡಲ್ಲ, ಬ್ಲಾಕ್ ಕಲರ್ ನ ಯೂಸ್ ಮಾಡ್ತಾರೆ. ಬ್ಲಾಕ್ ಕಲರ್ ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಆಕ್ಸಿಡೆಂಟ್ ತಂದು ಕೊಡುತ್ತೆ, ಇನ್ನೊಂದು ಆರೋಗ್ಯನ ಹಾಳು ಮಾಡುತ್ತೆ. ಆದ್ರಿಂದ ಏನ್ ಮಾಡ್ಬೇಕು ಅಂದ್ರೆ ಸ್ಟವ್ ಕೆಳಗಡೆ ಗ್ರೀನ್ ಮಾರ್ಬಲ್ ಕಲ್ ನ ಕಟ್ ಮಾಡಿಸಿ ಇಡಬೇಕು, ಅಕಸ್ಮಾತ್ ಏನಾಗ ಬ್ಲಾಕ್ ಹಾಕಿದ್ರೆ. ಆದ್ರಿಂದ ಅದು ಸಮತೋಲನ ಆಗುತ್ತೆ. ಓಕೆ, ರೆಡ್ ಕೂಡ ಹಾಕ್ಬೋದಾ? ಹಾಕ್ಬೋದು. ಓಕೆ, ರೆಡ್ ಕೂಡ ಬರುತ್ತೆ ಆಕ್ಚುಲಿ ಮಾರ್ಬಲ್ ಅಲ್ಲಿ. ಓಕೆ, ಹಾಕ್ಬೋದು. ಓಕೆ ಅಣ್ಣ, ಥ್ಯಾಂಕ್ ಯು. ಜೈ ಶ್ರೀರಾಮ್. ವೆಲ್ಕಮ್. ಜೈ ಶ್ರೀರಾಮ್.